ನಮಸ್ಕಾರ. ವಿಠ್ಠಲ ರುಕುಮಾಯಿ ಜ್ಯೋತಿಷ್ ಶಾಲೆಗೆ ಸ್ವಾಗತ ಸುಸ್ವಾಗತ. ಇವತ್ತು ಎಸ್ ದೇವರಾಜ್ ಬೆಂಗಳೂರು ಇವರ ಜಾತಕದ ಎಸ್ ದೇವರಾಜ್ ನಮ್ಮ ಹೆಸರು. ಇವರ ಜಾತಕದ ವಿಶ್ಲೇಷಣೆ ಮಾಡೋಣ ಬನ್ನಿ. ಮೂಲಾ ನಕ್ಷತ್ರ, ಧನುರಾಶಿ, ವೃಷಭ ಲಗ್ನ. ಮೂಲಾ ನಕ್ಷತ್ರ ಅಂದ್ಕೂಲೆ ಜನ ಹೆದರ್ಕೊಂಡ್ಬಿಡ್ತಾರೆ, ಅಯ್ಯಪ್ಪ ಗಂಡು ಮೂಲ ನಕ್ಷತ್ರ. ಇದ್ರ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಜನರಿಗೆ. ಆಕ್ಚುಲಿ ಹೇಳ್ಬೇಕಂದ್ರೆ ಮೂಲಾ ನಕ್ಷತ್ರದಲ್ಲಿ 1 ಮತ್ತು 2 ಪಾದದಲ್ಲಿ ಹುಟ್ಟಿದ್ರೆ ಮಾತ್ರ ಗಂಡು ಮೂಲ ನಕ್ಷತ್ರ. ಜ್ಯೇಷ್ಠ ನಕ್ಷತ್ರ ಏನಿದೆಯಲ್ಲ 4 ಪಾದಗಳು ಗಂಡು ಮೂಲ ನಕ್ಷತ್ರನೇ, ಹೌದಾ. ಮಗ ನಕ್ಷತ್ರ, ಹೌದಾ, 4 ಪಾದ. ಅಶ್ಲೇಷ 4 ಪಾದ, ಹೌದಾ. ಆಮೇಲೆ ರೇವತಿ 1 ಮತ್ತು 2, ಸಾರಿ 3 ಮತ್ತು 4. ಓಕೆ. ಆಮೇಲೆ ಅಶ್ವಿನಿ 1 ಮತ್ತು 2. ಈ ಪಾದದಲ್ಲಿ ಮಾತ್ರ ಹುಟ್ಟಿದ್ರೆ ಅವ್ರಿಗೆ ಗಂಡ ಮೂಲ ನಕ್ಷತ್ರ ಅಂತಾರೆ. ಇಲ್ಲ, ಗಂಡ ಮೂಲ ನಕ್ಷತ್ರ ಅನ್ನಲ್ಲ. ಈ ಮಗು 3ನೇ ಪಾದದಲ್ಲಿ ಹುಟ್ಟಿದೆ, ಹಾಗಾಗಿ ಇದು ಗಂಡ ಮೂಲ ನಕ್ಷತ್ರದಲ್ಲಿ ಬರುವುದಿಲ್ಲ. ತಾವು ದಯವಿಟ್ಟು ಭಯ ಪಡುವ ಅವಶ್ಯಕತೆ ಇಲ್ಲ ದೇವರಾಜ್ ಅವರೇ. ಓಕೆ, ಬನ್ನಿ ನೋಡೋಣ. ನೋಡಿ, 1ನೇ ಮನೆ ಇದು ಧನುರಾಶಿ, ವೃಷಭ ಲಗ್ನ. ಇವನು ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದ್ದಾನೆ, 3ನೇ ಪಾದದಲ್ಲಿ ಧನುರಾಶಿ ಹಾಗೂ ವೃಷಭ ಲಗ್ನ. ಇದನ್ನ ಕೌಂಟ್ ಮಾಡ್ಬೇಕು ನಾವು. ಆಕ್ಚುಲಿ ಇದನ್ನ ಕೌಂಟ್ ಮಾಡೋಂಗಿಲ್ಲ. ರಾಂಗ್ ಪ್ರಿಡಿಕ್ಷನ್ ಮಾಡಬೇಡಿ ದಯವಿಟ್ಟು. 1ನೇ ಮನೆಯಲ್ಲಿ ಕುಜ ಕುಂತಿದ್ದಾನೆ. ಯಾರು ಕುಜ? ಇವನು 12ನೇ ಮನೆಯ ಸ್ವಾಮಿ ಕುಜ ಬಂದು ಲಗ್ನದಲ್ಲಿ ಕೂತಿದ್ದಾನೆ. 1ನೇ ಮನೆಯಲ್ಲಿ ಕೂತಿದ್ದಾನೆ. ವಿರೋಧಿ ಬಂದು ಲಗ್ನದಲ್ಲಿ ಕೂತಿದ್ದಾನೆ. 21 ಡಿಗ್ರಿ ಇದ್ದಾನೆ. ಹಾಗಾಗಿ ಇಲ್ಲಿ ಏನಾಯ್ತು ಅಂದ್ರೆ ಮಾಂಗ್ಲಿಕ್ ದೋಷ ಆಯ್ತು. ಏನಾಯ್ತು? ಮಾಂಗ್ಲಿಕ್ ದೋಷ ಆಯ್ತು. ಕುಜನ ಶಾಂತಿ ಮಾಡಿಸ್ಬೇಕು. ನೋಡೋಣ ಮುಂದೆ ಕ್ಯಾನ್ಸಲೇಷನ್ ಆಗುತ್ತೋ ಇಲ್ಲ ಅಂತ. ಒಂದ್ ವೇಳೆ ಕ್ಯಾನ್ಸಲೇಷನ್ ಆದ್ರೆ ಬೇಡ, ಹೌದಾ. ಮಾಂಗ್ಲಿಕ್ ದೋಷ ಆಯ್ತು. ಇವನ ಮಾತು ಬಹಳ ರಫ್ ಇರುತ್ತೆ. ಜನರ ಜೊತೆಗೆ ಸರಿಯಾದ ಸಂಬಂಧಗಳಿರೋದಿಲ್ಲ. ಹೌದು, ಮಾತಿನಲ್ಲಿ ಎಡವಟ್ ಮಾಡ್ಕೊಂಡು ಕೆಡಿಸ್ಕೊತಾನೆ. ಅತಿ ಸಿಟ್ಟಿನ ಹುಡುಗ ಅಂತ ಹೇಳ್ಬೋದು. ಹಾಗಾಗಿ ಇವನಿಗೆ ಕುಜದೋಷ ಮಾಡಿಸ್ಲೇಬೇಕು. ಮಾಡಿಸ್ಲಿಲ್ಲ ಅಂದ್ರೆ, ಹೌದಾ, ನಾಳೆ ಮದುವೆ ನಿಲ್ಲಲ್ಲ. ನೀವು ಮದುವೆ ಮಾಡುವಾಗ ಸಹ ನೀವು ಕುಜ ದೋಷ ಇದ್ದಂತ ಹುಡುಗಿನೇ ಮಾಡಿದ್ರೆ ಮಾತ್ರ ಮದುವೆ ನಿಲ್ಲುತ್ತೆ, ಇಲ್ಲ ನಿಲ್ಲಲ್ಲ. ಹಾಗಾಗಿ ತಾವು ದಯವಿಟ್ಟು ಈ ಕುಜ ಶಾಂತಿಯನ್ನ ಮಾಡೋದ್ರಿಂದ ಇವನ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ. ಪ್ರತಿ ವರ್ಷ ಕುಜನ್ಗೆ 11,000 ಜಪ ಹಾಗೂ ಹೋಮ ಮಾಡಿಸಿದ್ದೇ ಕರೆ ಆದ್ರೆ 100% ಕುಜ ಶಾಂತಿ ಆಗ್ತಾನೆ. 2ನೇ ಮನಿ ರಾಹು ಅತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಮಾತು ರಫ್ ಇರ್ಬೋದು, ಕೆಟ್ಟದಾಗಿರ್ಬೋದು, ಆದರೆ ಇವನು ಇರೋವರೆಗೂ ದುಡ್ಡಿಗೆ ಯಾವತ್ತೂ ಕಡಿಮೆ ಇರಲ್ಲ. ಉಚ್ಚ ರಾಹು ಇಲ್ಲಿ ಕೆಟ್ಟದ್ ಮಾಡಲ್ಲ, ಒಳ್ಳೇದ್ ಮಾಡ್ತಾನೆ. ಹಾಗಾಗಿ ರಾಹು ಶಾಂತಿ ಅವಶ್ಯಕತೆ ಇಲ್ಲ. ರಾಹುನಿಂದ ಅತಿಯಾದ ವಿದ್ಯೆ ಪಡ್ಕೋತಾನೆ, ದುಡ್ಡು ಪಡ್ಕೋತಾನೆ, ಬಟ್ ಸಂಬಂಧ ಹಾಳಾಗ್ತದೆ. ಯಾರು ಸ್ವಲ್ಪ ಕೆಟ್ಟ ಚಟಗಳನ್ನು ಕಲಿಯೋರು ಸಾಧ್ಯತೆಯೂ ಇದೆ. ಆದರೆ ರಾಹು ಶಾಂತಿ ಇಲ್ಲೇ ಮಾಡುವಂಗಿಲ್ಲ. ಅಪ್ಪಿತಪ್ಪಿ ರಾಹು ಶಾಂತಿ ಮಾಡಿದ್ದೇ ಕರೆ ಆದರೆ ಬರುವ ದುಡ್ಡಿನಲ್ಲಿ ಆದಾಯದಲ್ಲಿ ಕಟ್ ಆಫ್ ಆಗುತ್ತೆ. ಹಾಗಾಗಿ ತಾವು ದಯವಿಟ್ಟು ರಾಹು ಶಾಂತಿ ಮಾಡುವ ಹಾಗಿಲ್ಲ. ಓಕೆ, ನೋಡಿ, 7ನೇ ಮನೆಯಲ್ಲಿ ಗುರು 29 ಡಿಗ್ರಿ ಇದ್ದಾನೆ. ವಿರೋಧಿ ಯಾರು? 8ನೇ ಮನೆ ಸ್ವಾಮಿ 7ನೇ ಮನೆಯಲ್ಲಿ ಬಂದು ಕೂತಿದ್ದಾನೆ. 29 ಡಿಗ್ರಿ ಇದ್ದಾನೆ. ಇವ್ರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಗುರು ವಿಪರೀತ ವೀಕ್ ಇದ್ದಾನೆ. ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. 8ನೇ ಮನೆಯಲ್ಲಿ ಚಂದ್ರ ಶನಿ ಕೂಡುವುದರಿಂದ ಇಲ್ಲಿ ಏನಾಯ್ತು? ವಿಷಯೋಗ ಆಯಿತು. ವಿಷಯೋಗದಿದ್ರೆ ಏನಾಗುತ್ತೆ ಅಂದ್ರೆ ಲಾಂಗ್ ಟರ್ಮ್ ಒಂದು ಡಿಸೀಸ್ ಕೊಡುತ್ತೆ. ಏನಾದರೂ ಒಂದು ಆರೋಗ್ಯದಲ್ಲಿ ತೊಂದರೆ ಕೊಡುತ್ತೆ. ಹೌದಾ. 8ನೇ ಮನೆಯಲ್ಲಿ ವಿಷಯೋಗ ಆಗೋದ್ರಿಂದ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಬಹಳ ಇರುತ್ತೆ. ಬಟ್ ಚಂದ್ರ 8 ಡಿಗ್ರಿ ಇದ್ದಾನೆ, ಶನಿ 26 ಡಿಗ್ರಿ ಇದ್ದಾನೆ. ಬಟ್ ಇಲ್ಲೇ ಕಂಡೀಷನಲಿ ನೀವು ಇದು ಏನ್ ಮಾಡಬೇಕು? ಶನಿ ಮತ್ತು ಚಂದ್ರನ ಶಾಂತಿ ಮಾಡಿಸ್ಲೇಬೇಕಾಗುತ್ತೆ. ಮಾಡಿಸ್ಲಿಲ್ಲ ಅಂದ್ರೆ ನಡೆಯಲ್ಲ. ಯಾಕಂದ್ರೆ ಚಂದ್ರ ಇಲ್ಲೇ 3ನೇ ಮನೆ ಸ್ವಾಮಿ, ಶನಿ ಇಲ್ಲೇ 9ನೇ ಮನೆ ಸ್ವಾಮಿ.
ಇವರಿಬ್ರು ಬಂದು ಕೂತ್ಕೊಂಡು 8ನೇ ಮನೆಯಲ್ಲಿ ಕೂತ್ಕೊಂಡ್ರೆ 8ನೇ ಮನೆನೇ ನಾವು ಏನಂತ ಹೇಳ್ತೀವಿ? ಆರೋಗ್ಯ, ವಿರೋಧಿಗಳು. 8ನೇ ಮನೆ ಆಕ್ಸಿಡೆಂಟು, ಅಪಘಾತ ಅಂತ ಕರಿತೀವಿ 8ನೇ ಮನೆನ. 8ನೇ ಮನೆಯಲ್ಲಿ ಚಂದ್ರ ಶನಿ ಕೂಡಿದ್ರೆ ಇದು ವಿಪರೀತ ವಿಷಯೋಗ ಆಯಿತು. ಈ ವಿಷಯೋಗದಲ್ಲಿ ಆಕ್ಸಿಡೆಂಟ್ ಆಗೋದಾಗ್ಲಿ ಅಥವಾ ಏನಾದರೂ ಅನಾಹುತ ಮಾಡ್ಕೊಳ್ಳೋದಾಗ್ಲಿ ಇವೆಲ್ಲ 8ನೇ ಮನೆಯಿಂದ ನಡೆಯುತ್ತೆ. ಹಾಗಾಗಿ ದಯವಿಟ್ಟು ತಾವು ಬಿಟ್ಟು ಈ ವಿಷಯೋಗವನ್ನು ನೀವು ಇವಾಗಲೇ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೆಯದು. ಬೇಕಾದ್ರೆ ಮಾಂಗಲಿಕ ದೋಷವನ್ನ ನೀವು ಹಾಗೆ ಬಿಟ್ಟರು ಚಿಂತೆ ಇಲ್ಲ. ಮದುವೆ ಟೈಮಲ್ಲಿ ಮಾಂಗಲಿಕ ದೋಷವನ್ನು, ಕುಜ ದೋಷವನ್ನ ನಿವಾರಣೆ ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳೋದು ಓಕೆ. ಬಟ್ ಈ ವಿಷಯೋಗ ಏನಿದೆ ಬಹಳ ಡೇಂಜರ್. ಇದು 8ನೇ ಮನೆಯಲ್ಲಿ ವಿಷಯೋಗ ಆಗಬಾರ್ದು. ದಯವಿಟ್ಟು ತಾವು 27 ಡಿಗ್ರಿ ಕೇತು 8ನೇ ಮನೆಯಲ್ಲಿದ್ದಾನೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಲ್ಲೇ ಇನ್ನೊಂದು ದೋಷ ಆಯ್ತು, ಚಂದ್ರ ಮತ್ತು ಕೇತುನಿಂದ ಗ್ರಹಣ ದೋಷವೂ ಆಯಿತು. ಈ ಗ್ರಹಣ ದೋಷದಿಂದ ವಿರೋಧಿಗಳು ಬಹಳ ಆಗ್ತಾರೆ. ಇವರಿಗೆ ಮಾಟ ಮಂತ್ರಗಳು ಜಲ್ದಿ ಹತ್ತಾವು. ಹಾಗಾಗಿ ದಯವಿಟ್ಟು ತಾವು ಏನ್ ಮಾಡ್ಬೇಕು? ಚಂದ್ರ ಶನಿ ಶಾಂತಿಯನ್ನ ಎಷ್ಟೊತ್ತಿದ್ರು ಮಾಡಿಸ್ಲೇಬೇಕು ಅಂತ ಹೇಳ್ತಾ ಮುಂದಿನ ಮನೆಗೆ ಹೋಗೋಣ. ನೋಡಿ, ಬುಧ 15 ಡಿಗ್ರಿ ಇದ್ದಾನೆ, ಶುಕ್ರ 10 ಡಿಗ್ರಿ ಇದ್ದಾನೆ. ಅತಿ ಉಚ್ಚ ಸ್ಥಾನದಲ್ಲಿ ಬುಧ ಇಲ್ಲಿ ನೀಚನ, ಶುಕ್ರ ಇಲ್ಲಿ ಉಚ್ಚನ. ಶುಕ್ರ ಇಲ್ಲಿ ಉಚ್ಚ ಸ್ಥಾನ ಒಂದು, ಹೌದಾ? 10 ಡಿಗ್ರಿ ಇದ್ದಾನೆ ಸರ್, ಹೇಳ್ತೀನಿ. 11ನೇ ಮನೆ ಲಾಭದಲ್ಲಿದ್ದಾನೆ, ವಿಪರೀತ ದುಡ್ಡು. 2021 ನವೆಂಬರ್ ಇಂದ 20 ವರ್ಷ ಇರುತ್ತೆ ಸರ್. 20 ವರ್ಷದಲ್ಲಿ ಸಿಕ್ಕಾಪಟ್ಟೆ ದುಡ್ಡು ಮಾಡ್ತೀರಾ ನೀವು, ಅನ್ಲಿಮಿಟೆಡ್. ಯಾಕಂದ್ರೆ ಈ ನೀಚ ಬುಧ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ ಕೆಟ್ಟದ್ ಮಾಡಲ್ಲ. ಇಲ್ಲಿ ಏನಾಯ್ತು ಅಂದ್ರೆ ಹೇಳ್ತೀನಿ ಕೇಳಿ. 1ನೇ ಬಿಲ್ ಬಂದ್ಬಿಟ್ಟು 1ನೇ ಬಿಲ್ 5ನೇ ಮನೆ ಸ್ವಾಮಿ, 2ನೇ ಮನೆ ಸ್ವಾಮಿ ಲಗ್ನೇಶ ಕೂಡಿದ್ದಕ್ಕಿಲ್ಲಿ ಕುಬೇರ ಯೋಗ ಕೂಡಿ ಬಂತು, ಹೌದಾ? ಇನ್ನೊಂದು ನೀಚಭಂಗ ರಾಜ ಯೋಗ ಕೂಡಿ ಬಂತು, ಹೌದಾ? ಶುಕ್ರನ ಉಚ್ಚ ಸ್ಥಾನ ಇಲ್ಲಿ. ಇವನೇನಾದ್ರು ಅಪ್ಪಿತಪ್ಪಿ ಕೇಂದ್ರದಲ್ಲಿ ಬಂದಿದ್ರೆ ಮಾಲವ್ಯ ಮಹಾಪುರುಷ ರಾಜಯೋಗ ಕೊಡ್ತಿತ್ತು. ಬಟ್ ಕೇಂದ್ರದಲ್ಲಿ ಇಲ್ಲ, ಲಾಭದಲ್ಲಿದ್ದಾನೆ 11ನೇ ಮನೆಯಲ್ಲಿ. ಶುಕ್ರ 11ನೇ ಮನೆಯಲ್ಲಿ ಬರೋದು ಬಹಳ ಒಳ್ಳೆಯದು. ಆಲ್ಮೋಸ್ಟ್ ಆಲ್ 11ನೇ ಮನೆಯಲ್ಲಿ ಬರುವಂತ ಶುಕ್ರದ ಜಾತಕದವರು ಆಲ್ಮೋಸ್ಟ್ ಆಲ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಸಿಗ್ತಾರೆ ನಮಗೆ ನೋಡಕ್ಕೆ. ಇವನು 100% ಫಿಲ್ಮ್ ಇಂಡಸ್ಟ್ರಿ ಒಳಗೆ ಬರುತ್ತೆ, ಹೀರೋ ಆಗ್ಬೋದು. ಯಾಕಂದ್ರೆ ಕುಜ ಲಗ್ನದಲ್ಲಿದ್ದಾನೆ, ಮೈಕಟ್ ಚೆನ್ನಾಗಿರುತ್ತೆ, ಫಿಸಿಕಲಿ ಬಹಳ ಸ್ಟ್ರಾಂಗ್ ಇರ್ತಾನೆ ಈ ಮಗು. ಫಿಲ್ಮ್ ಇಂಡಸ್ಟ್ರಿ ಆಗಲಿ, ಡೈರೆಕ್ಟರ್ ಆಗಲಿ, ಸಂಗೀತಗಾರ ಆಗಲಿ ಅಥವಾ ಚಿತ್ರಕಲೆ ಆಗಲಿ ಇವೆಲ್ಲವೂ ಇವನಿಗೆ ಒಲವು ಬರುತ್ತೆ. ಯಾಕಂದ್ರೆ ಶುಕ್ರ 11ನೇ ಮನೆಯಲ್ಲಿದ್ದಾನೆ, ಶುಕ್ರ ಲಗ್ನೇಶ ಆಗಿರೋದ್ರಿಂದ, ಉಚ್ಚ ಸ್ಥಾನದಲ್ಲಿ ಇರೋದ್ರಿಂದ ಇವ ವಿಪರೀತ ಲಕ್ಕಿ. ಎಷ್ಟು ಮಗು ಅಂದ್ರೂ ನೋ ಡೌಟ್. ಯಾಕಂದ್ರೆ ಸೂರ್ಯ 12ನೇ ಮನೆಯಲ್ಲಿದ್ದಾನೆ, 9 ಡಿಗ್ರಿ ಇದ್ದಾನೆ. ಪ್ರತಿದಿನ ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ ಅದರಿಂದ ಸೂರ್ಯ ಶಾಂತ ಆಗ್ತಾನೆ. ಬಟ್ ಯಾವ್ಯಾವ ಏನೇನಿದೆ ನೋಡೋಣ. 1ನೇದು ಮೂಲ ನಕ್ಷತ್ರ ಅಲ್ಲ, 2ನೇದು ನೋಡಿ ಚಂದ್ರ ವಿಷಯೋಗ ಇದೆ, ವಿಷಯೋಗ. 2ನೇದು ಗ್ರಹಣ ದೋಷ ಇದೆ, ಎಲ್ಲೇ 8ನೇ ಮನೆ, ಕರೆಕ್ಟಾ? ಹಾಗೂ 3ನೇದು ಮಾಂಗಲಿಕ ದೋಷ ಇದೆ. ಮಾಂಗಲಿಕ ದೋಷವನ್ನ ನೀವು ಮದುವೆ ಆದ್ಮೇಲೆ, ಮದುವೆಕ್ಕಿಂತ ಮುಂಚೆ ಮಾಡಿಸಿದ್ರೆ ಬಹಳ ಒಳ್ಳೆಯದು. ಈಗ ಅವಶ್ಯಕತೆ ಇಲ್ಲ. ಜಾತಕದ ಓವರಾಲ್ ಹೇಳ್ತಾ ಇದ್ದೀನಿ ನಾನು. ವಿಷಯೋಗ ಮತ್ತು ಗ್ರಹಣ ದೋಷವನ್ನ ನೀವು ಮಾಡಿಸಲೇಬೇಕು. ಇಲ್ಲಿ ಕೇತು ಶಾಂತಿ ಮಾಡೋ ಅವಶ್ಯಕತೆ ಇಲ್ಲ. ಬರೀ ಏನು ಚಂದ್ರ ಮತ್ತು ಶನಿಯ ಜಪ ಆಗ್ಬೇಕು. ಎಷ್ಟು 11,000 ಜಪ ಆಗಿ ಏನು ಹಾಗೂ ಹೋಮ ಆದರೆ ಮಾತ್ರ ಇದು ಏನು 8ನೇ ಮನೆಯಲ್ಲಿ ಚಂದ್ರ ಮತ್ತು ಶನಿ ಶಾಂತಿ ಮುಗಿಯುತ್ತೆ. ದಯವಿಟ್ಟು ಈ ಕೆಲಸ ಮಾಡಿ ದೇವರಾಜ್ ಅವರೇ. ಹಾಗೂ ಯಾವ್ಯಾವ ಯೋಗಗಳಿದಾವೆ ನೋಡೋಣ. 1ನೇದು ಕುಬೇರ ಯೋಗ, ವಿಪರೀತ ದುಡ್ಡು. 2ನೇದು ಬಂದ್ಬಿಟ್ಟು ನೀಚಭಂಗ ರಾಜ ಯೋಗ. ಇವೆರಡೂ ಇರೋದ್ರಿಂದ
ಇದು 11ನೇ ಮನೆ ಲಾಭದಲ್ಲಿರೋದ್ರಿಂದ ವಿಪರೀತ ದುಡ್ಡು ಗಳಿಸ್ತೀರಾ. ಸಿನಿಮಾ ಇಂಡಸ್ಟ್ರಿ ಆಗಲಿ, ಸಂಗೀತದಲ್ಲಾಗಲಿ ಬಹಳ ಎತ್ತರಕ್ಕೆ ಬೆಳಿತಾನೆ ನಿನ್ನ ಮಗ. ಆದರೆ ಕಂಡೀಷನ್ಸ್ ಏನಪ್ಪಾ ಅಂದರೆ, ತಾವು ದಯವಿಟ್ಟು ವಿಷಯೋಗ, ಯಾವುದು ವಿಷಯೋಗ ಇರೋದ್ರಿಂದ ಆ ವಿಷಯೋಗದಲ್ಲಿ ಇರುವ ಚಂದ್ರ ಮತ್ತು ಶನಿಯನ್ನು ಶಾಂತಿ ಮಾಡಿದ್ದಕ್ಕರೆ ಆದರೆ ನೀವು ಸಕ್ಸಸ್ಫುಲ್ ಆಗ್ತೀರಿ ಅಂತ ಹೇಳ್ತಾ, ಈ ಜಾತಕದಲ್ಲಿ ವಿಶ್ಲೇಷಣೆ ನೋಡಿ, ಯೋಗಗಳನ್ನು ಹೆಚ್ಚಿಸ್ಕೊಳ್ಳಿ. ಜ್ಯೋತಿಷ್ಯ ದೇವರಲ್ಲ, ಜ್ಯೋತಿಷ್ಯ ಏನ್ ಮಾಡ್ತಾನೆ ಅಂದ್ರೆ ನಿಮ್ಮ ಜಾತಕದಲ್ಲಿರೋ ಯೋಗಗಳನ್ನ ಕಂಡುಹಿಡಿದು ನಿಮ್ಗೆ ಹೇಳ್ತಾನೆ ಮತ್ತು ದೋಷಗಳನ್ನ ಕಂಡುಹಿಡಿದು ನಿಮ್ಗೆ ಹೇಳ್ತಾನೆ ಅಷ್ಟೇ. ಆ ದೋಷಗಳನ್ನ ನೀವು ಏನ್ ಮಾಡ್ಬೇಕು, ಪರಿಹಾರ ಮಾಡ್ಕೋಬೇಕು. ಪರಿಹಾರ ಮಾಡ್ಕೊಂಡಿದ್ದೇ ನಿಜ ಆದ್ರೆ ಬಹಳ ಉತ್ತಮ. ಯೋಗಗಳು ಹೆಚ್ಚಿಗೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬುಧ 15 ಡಿಗ್ರಿ ಇದ್ದಾನೆ, ಶುಕ್ರ 10 ಡಿಗ್ರಿ ಇದ್ದಾನೆ, ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಜಾಗದಲ್ಲಿದ್ದಾರೆ, ಸೂಪರ್ ಅಲ್ಟಿಮೇಟ್. ದಯವಿಟ್ಟು ತಾವು ಏನ್ ಮಾಡ್ಬೇಕು ಅಂದ್ರೆ, ಈ ಬುಧನ ಶುಕ್ರನಿಂದ ನೀವು ಫಿಲ್ಮ್ ಇಂಡಸ್ಟ್ರಿ ಲೈನ್ಗೆ ಹೋಗೋಕೆ ಸಿಕ್ಕಾಪಟ್ಟೆ ಚಾನ್ಸ್ ಇರುತ್ತೆ. ಸಂಗೀತ, ನಟನೆ ಹಾಗೂ ಕಲೆ ಈ ಏನಿದಾವಲ್ಲ ಇವೆಲ್ಲವೂ ನಿಮಗೆ ಒಲ್ದು ಬರುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಹೇಳ್ತೇನೆ, ಇದು ಮೂಲಗಂಡ ನಕ್ಷತ್ರ ಅಲ್ಲ, ಮೂಲ ನಕ್ಷತ್ರ ಹೌದು, 3ನೇ ಪಾದ ಇರೋದ್ರಿಂದ ಇದು ಮೂಲಗಂಡ ನಕ್ಷತ್ರ ಅಂತ ಕೌಂಟ್ ಆಗುವುದಿಲ್ಲ. 1ನೇದು. 2ನೇದು 8ನೇ ಮನೆಯಲ್ಲಿ ಚಂದ್ರ ಶನಿ ಕೂಡಿದ್ರಿಂದ ಇಲ್ಲಿ ವಿಷಯೋಗ ಆಯಿತು. ಈ ವಿಷಯೋಗವನ್ನ ಜಪ ತಪ್ಪದಿಂದ ನೀವು ತಕೊಳ್ಳಿ. ಬಟ್ ಬುಧ ಮತ್ತು ಶುಕ್ರ ಬಹಳ ಒಳ್ಳೆ ಜಾಗದಲ್ಲಿ ಇರೋದ್ರಿಂದ ನಿಮಗೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.